ಕೊಡಗು ಜಿಲ್ಲೆಯನ್ನು ನಾಶಪಡಿಸುವ ಅಭಿವೃದ್ಧಿ ಯೋಜನೆ ಅವಶ್ಯವಿಲ್ಲ ಅಂತ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದ ಅಧ್ಯಕ್ಷ ಕುಂಜಂಗಡ ಬೋಸ್ ಮಾದಪ್ಪ ಒತ್ತಾಯಿಸಿದ್ದಾರೆ. ಕಡಮಕಲ್ ಸುಬ್ರಹ್ಮಣ್ಯ ರಸ್ತೆ ರೈಲ್ವೆ ಯೋಜನೆ ಮತ್ತು ಕಾನೂನುಬಾಹಿರ ಭೂ ಪರಿವರ್ತನೆ ಮತ್ತು ಪ್ರವಾಸೋದ್ಯಮದಿಂದ ನಡೀತಾ ಇರುವ ಪರಿಸರ ನಾಶವನ್ನು ಸಂಘ ಸಂಪೂರ್ಣವಾಗಿ ವಿರೋಧಿಸುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಈ ಹಿಂದೆ ಸದನದಲ್ಲಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆಯ ಪ್ರಸ್ತಾಪವನ್ನು ಮಂಡಿಸಿ ಅನುಮೋದನೆ ಹಾಗೂ ಹಣ ಬಿಡುಗಡೆಗೊಳಿಸಲು ಮನವಿ ಸಲ್ಲಿಸಿ ಸದನದ ಗಮನ ಸೆಳೆದಿರುವುದಾಗಿ ತಿಳಿದಿರುವ ವಿಚಾರ. ಕೊಡಗು ಭೌಗೋಳಿಕವಾಗಿ ಸುಂದರವಾಗಿರುವ ಪುಟ್ಟ ಜಿಲ್ಲೆ. ಈಗಾಗಲೇ ಅಭಿವೃದ್ಧಿಯ ಹೊಡೆತ, ಪ್ರಾಕೃತಿಕ ವಿಕೋಪ, ಮಾನವ ಪ್ರಾಣಿ ಸಂಘರ್ಷ ಹಾಗೂ ಹವಾಮಾನ ವೈಪರೀತ್ಯ ಮತ್ತು ಲಂಗು ಲಗಾಮಿಲ್ಲದ ಪ್ರವಾಸೋದ್ಯಮದಿಂದ ನಲುಗಿ ಹೋಗಿರೋದ್ರಿಂದ ಭೂನಾಶ ಮತ್ತು ಪ್ರಕೃತಿ ನಾಶಕ್ಕೆ ಕಾರಣವಾಗಿದೆ ಎಂಬ ಅರಿವು ಮುಖ್ಯ ಎಂದರು. ಒಂದು ಕಡಮಕಲ್ಲು ಸುಬ್ರಹ್ಮಣ್ಯ ಲಿಂಕ್ ರಸ್ತೆ ಮುಖ್ಯವಾಗಿ ಇರೋದು. ಕೆಲ ದಿನಗಳ ಹಿಂದೆ ಮಾನ್ಯ ಮಡಿಕೇರಿ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡರವರು ಸದನದ ಕಲಾಪ ನಡೆಯುವಾಗ ಕಡಮಕಲ್ಲು ರಸ್ತೆ ಪ್ರಸ್ತಾಪ ಮಾಡಿ ಸದನದ ಗಮನ ಸೆಳೆದಿದ್ದರು. ಆ ರಸ್ತೆಯ ಅಭಿವೃದ್ಧಿಗೆ ಫಂಡ್ ಬಿಡುಗಡೆ ಮಾಡಬೇಕು ಅಂತೇಳಿ ಸದನದ ಗಮನ ಸೆಳೆದದ್ದು ತಮಗೆಲ್ಲರಿಗೂ ಗೊತ್ತಿದೆ. ನಾವು ಕೊಡಗು ವನ್ಯಜೀವಿ ಸಂಘ ಸಮೇತ ಅದನ್ನು ಕೂಲಂಕುಷವಾಗಿ ನೋಡಿದ್ದೀವಿ. ಈ ವಿಷಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಕೊಡಗಿನ ಚುನಾಯಿತ ಜನಪ್ರತಿನಿಧಿಗಳು, ಕೊಡಗಿನ ಜಿಲ್ಲಾಡಳಿತ ಹಾಗೂ ಕೊಡಗಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿ ತರಾತುರಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವಂಥ ದಾರಿಯನ್ನು, ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಒಳಗೆ ಬರುತ್ತೆ, ಅದು ದಾರಿಯನ್ನು ರಸ್ತೆಯನ್ನು ನಿರ್ಮಿಸಿದ್ದನ್ನು ಪ್ರಶ್ನಿಸಿ ನಿವೃತ್ತ ವಾಯುಸೇನಾ ಅಧಿಕಾರಿ KC ಕಾರ್ಯಪ್ಪ ಏರ್ ಮಾರ್ಷಲ್ ಅವರು ಹಾಗೂ ಕಾವೇರಿ ಸೇನೆಯಿಂದ ದೇಶದ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಲಾಯಿತು. ಕಡಮಕಲ್ ರಸ್ತೆ ಇನ್ನೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಯಾವುದೇ ಇನ್ನೂ ಅದು ತಾರ್ಕಿಕ ಹಂತಕ್ಕೆ ತಲುಪಿಲ್ಲ. ಅದರಲ್ಲಿ ಮಂತ್ರಗೌಡರು ಸಾಹೇಬರು ಪುನಃ ಅದನ್ನು ರೋಲ್ ಮಾಡ್ತೀನಿ ಅಂತ ಹೇಳೋದು, ಅದು ಅವರ ನನಗೆ ಏನು ಅದರ ಬಗ್ಗೆ ಅವರು ಕೂಲಂಕುಷವಾಗಿ ತಿಳಿದಿದ್ದಾರೋ ಏನೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ವನ್ಯಜೀವಿ ಅಭಯಾರಣ್ಯದ ಮಧ್ಯೆ ಕಾನೂನು ಪ್ರಕಾರ ರೋಡ್ ಮಾಡುವಂಥ ಯಾವುದೇ ನಿಯಮಗಳಿಲ್ಲ. ಅದು ವನ್ಯಜೀವಿ ಪ್ರೊಟೆಕ್ಷನ್ ವೈಲೇಷನ್ಸೇ ಆಗುತ್ತೆ. ಆದ್ದರಿಂದ ಅದರೊಳಗೆ ರೋಡ್ ಮಾಡುವಂಥ ಚಾನ್ಸಸ್ ಇದೆ. ಅದು ಸಂರಕ್ಷಿತ ಅರಣ್ಯದೊಳಗೆ ಆಗಲಿ ಇನ್ನೆಲ್ಲಿಯೂ ಮಾಡುವಂಥ ಅವಕಾಶ ಕಾನೂನು ಅಡಿಯಲ್ಲಿಲ್ಲ. ಪುಷ್ಪಗಿರಿ ಒಂದು ವನ್ಯಜೀವಿ ಅಭಯಾರಣ್ಯ. ದಯವಿಟ್ಟು ಅದರೊಳಗೆ ಯಾವುದೇ ಕಾರಣಕ್ಕೂ ರಸ್ತೆ ನಿರ್ಮಿಸುವಂಥ ಕಾರ್ಯಗಳನ್ನು ಮಾಡಬಾರದು. ಪರ್ಯಾಯ ಯೋಜನೆ ಬೇಕಾದರೆ ಕಂಡುಹಿಡ್ಕೊಡ್ಲಿ. ಬೇರೆ ಜಾಗದಲ್ಲಿ ಏನು ಅಭಿವೃದ್ಧಿಪಡಿಸುವಂಥ ಕಾರ್ಯ ಸಹ ಮಾನ್ಯ ಶಾಸಕರು ಮಾಡಲಿ, ನಮ್ಮದು ಏನು ಅಭ್ಯಂತರ ಇಲ್ಲ. ಅದನ್ನು ಈ ಒಂದು ವಿಷಯವನ್ನು ನಾವು ಮುಖ್ಯವಾಗಿ ಈ ವಿಷಯ ನಾವು ಒತ್ತಾಯ ಮಾಡೋದಕ್ಕಾಗಿ ಪ್ರೆಸ್ ರಿಪೋರ್ಟ್ ಕರೆದಿದ್ದೀವಿ ಇವತ್ತು. ಎರಡನೇದಾಗಿ ಆದಂಥ ಯದುವೀರ್ ಒಡೆಯವರು ಕೊಡಗಿನ ಮುಖಾಂತರ ಹಾದು ಹೋಗುವಂಥ ರೈಲ್ವೆ ಲೈನ್ ಬಗ್ಗೆ ಕೇಂದ್ರ ರೈಲ್ವೆ ಮಿನಿಸ್ಟರ್ ಜೊತೆ ಪತ್ರಿಕಾಗೋಷ್ಠಿ ನಡೆಸಿದ್ದನ್ನು ತಾವೆಲ್ಲರೂ ನೋಡಿರ್ಬೋದು. ನಮ್ಮ ಗಮನಕ್ಕೂ ಬಂದಿದೆ. ಅಲ್ಲಿಂದ ನಿನ್ನೆ ತಾನೇ ಅವರು ಪುನಃ 2/6/26 ಪುನಃ ಒಂದು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಸದ್ಯಕ್ಕೆ ಕೊಡಗಿನ ಮುಖಾಂತರ ಯಾವುದೇ ರೈಲ್ವೆ ಲೈನ್ ಹಾದು ಹೋಗುವಂಥ ರೈಲ್ವೆ ಇಲಾಖೆಯ ಕಾರ್ಯಗತ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ನಿಜವಾಗಲೂ ತುಂಬ ಸ್ವಾಗತಾರ್ಹ. ನಮ್ಮ ಕೊಡಗಿನ ವೈಲ್ಡ್ ಲೈಫ್ ಸಂರಕ್ಷಣಾ ಸಂಘ ಸಮಿತಿ ವತಿಯಿಂದ ಯಡಿಯೂರು ಒಡೆಯರ್, ನಮ್ಮ ಮಾನ್ಯ ಸಂಸದರಾದಂಥ ಯಡಿಯೂರು ಒಡೆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಹಾಸನ ಹಾಗೂ ಇರುವಂಥ MP ಗಳು ಸಮೇತ ಕೊಡಗಿನ ಮುಖಾಂತರ ಸುಳ್ಯ ನಾಪಗಳು ಏನು ಸುಮಾರು ರೈಲ್ವೆ ಲೈನ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೂ ರಾಜ್ಯ ರೈಲ್ವೆ ಮಂತ್ರಿ ಯಾರಿದ್ದಾರೆ ಸೋಮಣ್ಣನವರಿಗೆ ಮನವಿಯನ್ನು ಸಲ್ಲಿಸಿರುವುದು ನಾವೆಲ್ಲ ನೋಡಿರ್ತೀವಿ. ಅದಕ್ಕೂ ನಮ್ಮ ವಿರೋಧ ಇದೆ. ಅವರಿಗೆ ಬೇಕಾದರೆ ರೈಲನ್ನು ಎಲ್ಲಿ ಮಾಡಿಕೊಳ್ಳಿ, ಕೊಡಗಿನಂಥ ಭೌಗೋಳಿಕವಾಗಿ ಸೂಕ್ಷ್ಮವಾಗಿರುವಂಥ ಕೊಡಗಿನ ಈ ಪರಿಸರದಲ್ಲಿ ರೈಲ್ವೆ ಲೈನ್ ಮಾಡೋದಕ್ಕೆ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಮಿತಿಯಿಂದ ವಿರೋಧವಿದೆ ಅಂತೇಳಿ ಈ ಮೂಲಕ ನಾನು ತಿಳಿಸುತ್ತೇನೆ. ಈ ಹಿಂದೆ ಒಂದ್ಸಲ ಹೀಗೆ ರೈಲ್ವೆ ಲೈನ್ ಪ್ರಸ್ತಾಪ ಬಂದಿದ್ದಾಗ ಮೈಸೂರಲ್ಲಿ ತಮಗೆಲ್ಲ ಮಾಧ್ಯಮದವರಿಗೆ ಗೊತ್ತಿರ್ಬೋದು, ಮೈಸೂರಲ್ಲಿ ಬೃಹತ್ ಚಳುವಳಿ ಆಯಿತು. ಅಪಾರ ಸಂಖ್ಯೆಯಲ್ಲಿ ಜನ ಸೇರಿ ಅದನ್ನು ವಿರೋಧ ಮಾಡಿದ್ದು ಎಲ್ಲ ನೋಡಿದ್ದೀರಾ. ಆ ಕಾರಣದಿಂದ ಕೊಡಗಿಗೆ ಬೇರೆ ರೈಲ್ವೆ ಲೈನ್ ಯಾರಾದರೂ ಪ್ರಸ್ತಾಪ ಮಾಡಿದರೆ ದಯವಿಟ್ಟು ಆ ಪ್ರಸ್ತಾಪವನ್ನು ಕೈಬಿಟ್ಟು ಕೊಡಗಿನವರಿಗೆ ರೈಲ್ವೆ ಲೈನ್ ಬೇಡ. ಕುಶಾಲನಗರದ ಹೊರಗಡೆ ಏರಿಯೋದಕ್ಕೆ ಬರೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಪಿರಿಯಾಪಟ್ಟಣ ತಾಲೂಕಿಗೆ ಬರೋದಕ್ಕೆ ಕೊಡಗಿನ ಒಳಗಡೆ ನಮ್ಮ ಕೊಡಗಿನ ಪರಿಸರದ ಒಳಗೆ ರೈಲ್ವೆ ಲೈನ್ ಬರುವುದಿದ್ದರೆ ಅದು ಕೊಡಗು ವನ್ಯಜೀವಿ ಸಂರಕ್ಷಣಾ ಸಮಿತಿ ಅದನ್ನು ತೀವ್ರವಾಗಿ ವಿರೋಧಿಸುತ್ತದೆ. ಖಂಡಿತ ಜಾಗ ಇದು. ಕಾವೇರಿ ನದಿಗೆ ಒಂದು ದಿವಸ ಇದೇ ಥರ ಇದ್ದರೆ
ಕಾವೇರಿ ನದಿಗೆ ಒಡಲು ಬರಿದಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ಕೊಡಗಿನ ಜಿಲ್ಲಾಡಳಿತ ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ದಯವಿಟ್ಟು ಪರಿಸರದ ಬಗ್ಗೆಯೂ ಏನು ಅಭಿವೃದ್ಧಿ ನಡೆಸ್ತಾ ಇದ್ದಾರೆ, ಅಭಿವೃದ್ಧಿಗೆ ಏನು ನಾವು ಅಡ್ಡಗಾಲ ಹಾಕೋದಿಲ್ಲ, ಪರಿಸರವನ್ನು ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಚೇಂದಂಡ ಪಿ ಅಯ್ಯಪ್ಪ, ಜಂಟಿ ಕಾರ್ಯದರ್ಶಿ ಕರ್ತಮಾಡ ನವೀನ್ ಬೋಪಯ್ಯ ಪಾಲ್ಗೊಂಡಿದ್ದರು.